ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದೇ ವಿಡಿಯೋದಲ್ಲಿ ಪಾಪು ಫೋಟೋನ ರಿವೀಲ್ ಮಾಡೋಣ, ಪಾಪು ಮುಖ ಹೆಂಗಿದ್ದಾನೆ ನೋಡೋದಕ್ಕೆ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ತುಂಬ ಜನ ಬಿಸ್ನೆಸ್ ಬಗ್ಗೆ ಸೀರೆನ ಹೇಗೆ ಬುಕ್ ಮಾಡ್ಕೊಳ್ಳೋದು, ಸೀರೆಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕೊಡಿ, ಆಫ್ಲೈನಲ್ಲಿ ಬಂದು ವಿಸಿಟ್ ಮಾಡಿ ಮನೆಗೆ ಬುಕ್ ಮಾಡ್ಕೋಬೋದಾ, ಇದೆಲ್ಲ ಕೇಳ್ತಾನೆ ಇದ್ದೀರಾ. ಸೊ ಅದೆಲ್ಲನೂ ಇದು ಒಂದೇ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಆ್ಯಂಡ್ ಜಾಸ್ತಿ ನನಗೆ ನೀವು ತಂದಿರೋ ಸ್ಯಾರಿ ಕಲೆಕ್ಷನ್ನ ತೋರಿಸಿ ಅಂತ ಕೇಳೋದಕ್ಕಿಂತ ಜಾಸ್ತಿ ನಾನು ಮನೇಲಿ ಹಾಲು ಉಗ್ಸಿದಾಗ ಈ ಸ್ಯಾರಿನ ಹಾಕ್ಕೊಂಡಿದ್ದೆ ಆಯಿತಾ. ಸೊ ಇದೇ ಸ್ಯಾರಿನ ಇದನ್ನು ತರಿಸಿದ್ದೀರಾ ತೋರಿಸಿ, ಇದನ್ನು ಎಲ್ಲಿ ತೊಗೊಳ್ಳೋದು ಹೇಳಿ, ಎಲ್ಲಿ ತೊಗೊಂಡ್ರೆ ಹೇಳಿ, ಲಿಂಕ್ ಕೇಳಿದ್ದು ಎಲ್ಲ ಕೇಳಿದ್ದೀರಾ. ಇದೇ ಥರ ಸ್ಯಾರಿ ಆ್ಯಂಡ್ ಇದೇ ಸ್ಯಾರಿನ ಬೇರೆ ಬೇರೆ ಕಲರ್ಸಲ್ಲಿ ತರಿಸಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತೀನಿ. ಅದನ್ನು ನಾನು ಯಾವ ಪೇಜ್ ನನ್ನ ಸ್ಯಾರಿಗೆ ಕಲೆಕ್ಷನ್ಗೆ ಅಂತಲೇ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಅಲ್ವಾ, ಆ ಪೇಜಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನೀವು ಹೋಗಿ ನೋಡ್ಬೋದು ಯಾವ ಪೇಜ್ ಅನ್ನೋದನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾವ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಎಲ್ಲ ಸ್ಯಾರೀಸ್ನ ಹಾಕ್ತೀನಿ ಅಂತ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸ್ಟೋರಿನಲ್ಲಾದರೂ ನೀವು ನೋಡಿ ತೊಗೋಬೋದು ಸ್ಯಾರೀಸ್ನ. ಸೊ ಇವಾಗ ಇಲ್ಲಿಂದ ವ್ಲಾಗು ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆಗೆ ಇವಾಗ ಇನ್ಸ್ಟಾಗ್ರಾಮಲ್ಲಿ 30K ಆ್ಯಂಡ್ ಯೂಟ್ಯೂಬಲ್ಲಿ 10K ಜೊತೆಗೆ ಪಾಪಗೆ 3 months ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ಸೆಲೆಬ್ರೇಷನ್ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ಒಂದು ದಿನನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಪಾಪುಗೆ ಫೋಟೋಶೂಟ್ಗೆ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕೇಕ್ ತರಿಸಿರೋದು. ಒಂದು ಇದೆಲ್ಲ ಮೀಶೋ ಪಾರ್ಸಲ್ ಇವಾಗ ಬಂದಿದೆ. ಆ್ಯಕ್ಚುಲಿ ಇದನ್ನು ಕೂಡ ವಿಡಿಯೋ ಮಾಡಬೇಕು. ನೆಕ್ಸ್ಟ್ ಇದು ಬಂದುಬಿಟ್ಟು ಸ್ಯಾರೀಸ್ ಇವಾಗ ನಾನು ವೇರ್ ಮಾಡಿದ್ದೀನಲ್ವ, ಆ ಸ್ಯಾರೀಸಲ್ಲಿ ಕೆಲವೊಂದು ಜನ ಮನೆಗೆ ಬಂದು ಬೈ ಮಾಡಿದರು. ಸೊ ಕೆಲವೊಂದು ಕಲರ್ಸ್ ಖಾಲಿ ಆಗಿಬಿಡುತ್ತೆ. ಸೊ ವೀಡಿಯೋಗೋಸ್ಕರ ಅಂದ್ಬಿಟ್ಟು ಸೊ ಕಲರ್ಸ್ ತರಿಸಿದ್ದೀನಿ, ಸ್ವಲ್ಪನೇ ತರಿಸಿರೋದು. ಬಿಕಾಸ್ ಒಂದು 2-3 ಕಲರ್ ತೊಗೊಂಡೋಗ್ಬಿಟ್ರು, 3 ಕಲರ್ ಏನೋ ತೊಗೊಂಡೋದ್ರು. ಸೊ ಮನೆಗೆ ವಿಸಿಟ್ ಮಾಡಿಬಿಟ್ಟು ಹಾಗಾಗ್ಬಿಟ್ಟು ವೀಡಿಯೋದಲ್ಲಿ ತೋರ್ಸೋಕ್ಕೆ ಎಲ್ಲ ಕಲರ್ಸ್ ಇರಬೇಕಲ್ಲ ಅಂದ್ಬಿಟ್ಟು ಈಗ ಬುಕ್ ಮಾಡಿದ್ದೆ. ಪೌಡ್ರಲ್ಲಿ ಬಂದಿದೆ, ತೋರಿಸ್ತೀನಿ ಯಾವ್ದ್ಯಾವ್ದಿದೆ ಏನು ಅಂತ ಎಲ್ಲ. ಇವಾಗ ತೋರಿಸ್ಬಿಡ್ತೀನಿ. ಇದು ಆ್ಯಕ್ಚುಲಿ ಒಂದೇ ಕಲರ್ ಆ್ಯಕ್ಚುಲಿ ನಾನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ತರಿಸಿರೋ ಡಿಸೈನಲ್ಲಿ ಎಲ್ಲ 1 ಕಲರ್ ತರಿಸಿದ್ದೆ. ಅದರಲ್ಲಿ ಒಂದು 3 ಸ್ಯಾರೀಸ್ ಪರ್ಚೇಸ್ ಆಗೋಯಿತು ಆಫ್ಲೈನಲ್ಲೇ. ಇವಾಗ ನಾನು ಆನ್ಲೈನಿಗೆ ಹಾಕಬೇಕು ಅಂದರೆ ಕಲರ್ಸ್ ಕೇಳ್ತಾರೆ, ಇದರಲ್ಲಿ ಕಲರ್ಸ್ ಇಲ್ವಾ ತೋರಿಸಿ ಅಂತ. ಸೊ ಅವ್ರು ಕೇಳೋಕ್ಕೂ ಮುಂಚೆ ನಾನು ತರಿಸ್ಬಿಡೋಣ ಅಂದ್ಬಿಟ್ಟು ತರಿಸಿದ್ದೀನಿ. ಆ್ಯಕ್ಚುಲಿ ಕೊರಿಯರ್ ಮಾಡೋಕ್ಕೆ ಕೇಳಿದ್ದೆ, ಸೊ ಮಾಡಿದ್ದಾರೆ, ನೋಡಬೇಕು. ರಾಯರ ಆಶೀರ್ವಾದದಿಂದ ನನಗೂ ಚೆನ್ನಾಗಿ ಸ್ಯಾರಿಲೆಲ್ಲ ಬಿಸ್ನೆಸ್ ಆದರೆ ದೊಡ್ಡ ಪಾರ್ಸಲೆಲ್ಲ ತರಿಸೋ ಥರ ಆಗಬೇಕು. ಸದ್ಯಕ್ಕೆ ಇಷ್ಟು ಸಾಕು. ಬಟ್ ಬೇರೆ ಸ್ಯಾರೀಸ್ ಇದೆ. ಈ ಸ್ಯಾರೀಸಲ್ಲಿ ನಾನು ಇಷ್ಟೇ ತರಿಸಿರೋದು. ಆಲ್ಮೋಸ್ಟ್ ಒಂದು ತಡಿ ಅವ್ನು ಇದೊಳಲ್ಲ ಬಿಡು, ಕಟ್ ಮಾಡಿದ್ರೆ ಇದೇ ಕಟ್ಟಕ್ಕೆ ಹೋಗುತ್ತೆ ಬ್ಯಾಗು. ಆಲ್ಮೋಸ್ಟ್ ಒಂದು 30 to 35 ಸ್ಯಾರೀಸ್ ಇನ್ನೂ ಇದೆ. ಬಟ್ ಈ ಕಾಂಬಿನೇಷನಲ್ಲಿ ಈ ಕಲರ್, ಈ ಪ್ಯಾಟ್ರನಲ್ಲಿ ಈ ಥರದ್ದೇ ಒಂದೇ ತರಿಸಿರೋದು ನಾನು. ಕಲಂಕಾರಿ ಡಿಸೈನಲ್ಲಿ ಸದ್ಯಕ್ಕೆ ಇದು ಒಂದೇ ತರಿಸಿರೋದು. ಹಾಂ, ಸಿಂಪಲ್ ವಾಚ್ ನೋಡಿ ತೋರಿಸ್ತೀನಿ. ಇದೊಂದು ಕಲರ್ ತರಿಸಿದ್ದೀನಿ. ನೆಕ್ಸ್ಟು ಸೇಮ್ ನಾನು ಏನು ವೇರ್ ಮಾಡಿದ್ದೀನಿ ಅದೇ ಥರದ್ದು, ಬಟ್ ಆದರೆ ಇದಕ್ಕೆ ಮರೂನ್ ಬಾರ್ಡರ್ ಇದೆ. ನೆಕ್ಸ್ಟ್ ಇದೊಂದು ಕಲರ್ ತರಿಸಿದ್ದೀನಿ. ಇಷ್ಟು ಕಲರ್ಸ್ ಇದೆ, ಚೆನ್ನಾಗಿದೆ ಕಲರ್ಸ್. 1 2 3 4 5 ಕಲರ್ಸ್ ಇದೆ ಇದರಲ್ಲಿ. ಆ್ಯಕ್ಚುಲಿ ಇಷ್ಟೇ ಕಲರ್ಸ್ ಅವೈಲಬಲ್ ಇದ್ದಿದ್ದು. ಇನ್ನೊಂದು ಏನು ಗೊತ್ತಾ, ಈ ಲಾಸ್ಟ್ ಒಂದು ವೈಟ್ ಆ್ಯಂಡ್ ಮೆರೂನ್ ಇದೆಯಲ್ಲ, ಇದರಲ್ಲಿ ಸ್ವಲ್ಪ ಬಾರ್ಡರಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ, ಜಾಸ್ತಿ ಚೇಂಜಸ್ ಏನಿಲ್ಲ, ಸೇಮ್ ಎಲ್ಲನೇ, ಬಟ್ ಸ್ವಲ್ಪ ಚೇಂಜಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಕಲರ್ಸ್ ಅಂತೂ, ಸಖತ್ ಅಂದರೆ ಸಖತ್ತಾಗಿದೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಸೇಮ್ ಕ್ಲಾತ್ ನಾನು ಇವಾಗ ಏನು ವೇರ್ ಮಾಡಿದ್ದೀನಿ ಎಲ್ಲ ನೋಡಿ ಇಲ್ವಾ. ನಾನು ಇವಾಗ ಏನು ವೇರ್ ಮಾಡಿದ್ದೀನಿ ಅದೇ ರೀತಿ ಕ್ಲಾತು, ಟ್ರಾನ್ಸ್ಪರೆಂಟ್ ಅಂತೂ ಇಲ್ಲ. ಇದೆಲ್ಲ ಬಂದುಬಿಟ್ಟು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸು. ಇದಿಷ್ಟು ಸ್ಯಾರೀಸು ಬೆಂಟೆಕ್ಸ್ ಬಾರ್ಡರ್ ಮೈಸೂರು ಕ್ರೇಪ್ ಸಿಲ್ಕ್ಸು ನೋಡಿ. ಕೆಳಗಡೆ ಲಾಂಗ್ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರು, ಆ್ಯಂಡ್ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬರುತ್ತೆ. ಇದಕ್ಕೆ ಸೇಮ್ ಇವಾಗ ನಾನು ಏನು ವೇರ್ ಮಾಡಿದ್ದೀನಿ ಅದೇ ರೀತಿ ಪ್ಯಾಟರ್ನ್, ಒಂಚೂರು ಚೇಂಜ್ ಇಲ್ಲ ನೋಡಿ. ಸೊ ಈ ಥರದ್ದು ಇವಾಗ ಅಷ್ಟೇ ರಿಸೀವ್ ಆಗಿರೋದು, ಇನ್ನು ಜಾಸ್ತಿ ಪಾರ್ಸಲ್ ಇದೆ ಒಳಗಡೆ. ಸೊ ಅದನ್ನು ಒಂದನೇ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅಲ್ಲ, ಸೊ ಅದರಲ್ಲಿ ಶೋ ಮಾಡ್ತೀನಿ. ಸೊ ಇದು ಒಂದು. ಸೊ
ಇನ್ ಕೇಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್, ಅದರಲ್ಲಿ ಆರ್ಡರ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇದು ಯಾವುದಾದ್ರೂ ಸ್ಯಾರೀಸ್ ಬೇಕು ಅಂತ ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಇದರಲ್ಲಿ ಯಾವ ಕಲರ್ ಬೇಕು ತೋರಿಸ್ರಿ, ಇದರಲ್ಲಿ ಯಾವ ಕಲರ್ ಬೇಕು ಸ್ಕ್ರೀನ್ಶಾಟ್ ತೆಗೆದು ಮಾರ್ಕ್ ಮಾಡಿ ನನಗೆ ಕಳಿಸಿದ್ರೆ ನಿಮ್ಮ ಅಡ್ರೆಸ್ ಸಮೇತ ನಾನು ಅದನ್ನು ನಿಮಗೆ ನಿಮಗೆ ಕಳಿಸ್ಕೊಡ್ಬೋದು. ಇಷ್ಟೇ. ಈ ಸ್ಯಾರಿ ಪ್ರೈಸ್ ಏನು ಎಲ್ಲನೂ ನಾನು ಹಾಕಿರ್ತೀನಿ, ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ಆ್ಯಕ್ಚುಲಿ ಇವಾಗ ಇದನ್ನು ಇನ್ಸ್ಟಾಗ್ರಾಮ್ಗೂ ಕೂಡ ವಿಡಿಯೋ ಮಾಡಬೇಕು, ಪಾಪು ಫೋಟೋಶೂಟ್ ಮಾಡಬೇಕು. ಇವಾಗ ಟೈಮ್ ಸ್ವಲ್ಪ ಜಾಸ್ತಿ ಇಲ್ಲ, ಕಮ್ಮಿ ಇರೋದು, ನೋಡಬೇಕು, ಬೇಗ ಬೇಗ ಮುಗಿಸ್ಕೋಬೇಕಷ್ಟೇ. ಹಿಂಗೆ ಬೇಕು ಹಂಗೆ ಬಿಸಾಕಲ್ಲ ಸ್ಯಾರೀಸ್ನ, ತುಂಬ ಕಷ್ಟಪಟ್ಟು ತರಿಸಿರೋ ಸ್ಯಾರಿಗಳಿವೆಲ್ಲ. ಸೊ ನೀಟಾಗಿ ಫೋಲ್ಡ್ ಮಾಡಿ ಅದಕ್ಕೆ ಹಾಕಿ ಇಡ್ತೀನಿ. ಕೆಲವ್ರು ನಾನು ನೋಡ್ತಿರ್ತೀನಿ ಆನ್ಲೈನೆಲ್ಲ ವೀಡಿಯೋ ಮಾಡಿ ಮಾಡಿ ಹಾಗೆ ಬಿಸಾಕ್ತಿರ್ತಾರೆ. ಸೊ ನೀಟಾಗಿರ್ಬೇಕು, ಆ್ಯಕ್ಚುಲಿ ನೀಟಾಗಿದ್ದರೆ ಕಸ್ಟಮರ್ ತೊಗೊಳೋರ್ಗೂ ನೀಟಾಗಿ ಹೋಗುತ್ತೆ. ಸೊ ಇದಿಷ್ಟು, ಇದೆಲ್ಲ ವೀಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು, ಅಥವಾ ಇಲ್ಲೇನೇ ಸ್ಕ್ರೀನ್ಶಾಟ್ ತೆಗೆದು ಯಾವ್ದು ಬೇಕೋ ಅದನ್ನು ಮಾರ್ಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾವುದಪ್ಪ ಅಂತಂದರೆ ಪಾಪು ಕೇಕ್ ಕಟಿಂಗ್ ಮತ್ತು ಅವನಿಗೆ 3 ಮಂತ್ಸ್ ಫೋಟೋಶೂಟ್ಗೆ ಬಟರ್ಫ್ಲೈದು ಮಾಡ್ತೀನಿ ಅಂತ ಹೇಳಿದ್ನಲ್ವ. ಸೊ ಅದ್ರ ಥೀಮ್ ಹೇಗೆಲ್ಲ ರೆಡಿ ಮಾಡ್ತೀವಿ ಅದನ್ನು ವೀಡಿಯೋ ಮಾಡ್ತೀನಿ, ಬನ್ನಿ. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆದಮೇಲೆ ಬಟರ್ಫ್ಲೈ ಥೀಮಲ್ಲಿ ಅವನಿಗೆ ಫೋಟೋಶೂಟ್ನ ಮಾಡಬೇಕು, 3 ಮಂತ್ಸ್ ಕಂಪ್ಲೀಟೆಡ್ದು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಇದಕ್ಕೆ ಬೇಕಾಗಿರೋಂಥ ಬಟರ್ಫ್ಲೈಸ್ ಎಲ್ಲ ನಾನು ಮೀಶೋದಲ್ಲಿ ಆಲ್ರೆಡಿ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲ ಹಳೆ ಮನೇಲಿದ್ದಾಗಲೇ ಬಂದಿತ್ತು, ಇವಾಗ ಹೊಸ ಮನೆಗೆ ತರಿಸಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಇವಾಗ ಪಾಪು ನನ್ನ ಜೊತೆನೇ ಇದ್ದಾನೆ, ನಾನೇ ಪಾಪುನ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಇರೋ ಬೇಕ್ರಿಲಿ ನಿನ್ನೆನೇ ಆರ್ಡರ್ ಕೊಟ್ಟು ಬಂದಿದ್ವಿ. ಸಿಂಪಲ್ ಆಗಿರೋ ಥರ ಈ ರೀತಿ ಯೂಟ್ಯೂಬ್ 10K ಕಂಪ್ಲೀಟ್ ಆಗಿದೆ ಆ್ಯಂಡ್ ಇನ್ಸ್ಟಾಗ್ರಾಮ್ 30K, ಹಾಗೆ ಪಾಪುಗೆ ಹ್ಯಾಪಿ 3 ಮಂತ್ಸ್ ಅಂತ ಬರೀರಿ ಅಂತ ಹೇಳಿಬಿಟ್ಟು ಆರ್ಡರ್ನ ಕೊಟ್ಬಿಟ್ಟು ಬಂದಿದ್ವಿ. ಇದು ಐಸ್ ಕೇಕ್ ಏನಲ್ಲ, ನಾರ್ಮಲ್ ಕೇಕೇನೆ. ಬಟ್ ಅಲ್ಲಿ ಹ್ಯಾಪಿ 3 ಮಂತ್ಸ್ ಅಂತ ಅವ್ರು ಬರ್ದಿಲ್ಲ, ಜಸ್ಟ್ 3 ಮಂತ್ಸ್ ಅಂತ ಅಷ್ಟೇ ಬರೆದಿದ್ರು. ಇಂದು ಪಿಕ್ಕುಮ್ಮ ಮತ್ತು ನನ್ನ ಹಸ್ಬೆಂಡ್ 3 ಜನ ಸೇರಿ ಡೆಕೋರೇಷನ್ನ ಮಾಡ್ತಿದ್ದಾರೆ ಮನೇಲಿ. ಇವಾಗ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಎಲ್ಲರಿಗೂ ಸ್ವಲ್ಪ ಜಾಸ್ತಿನೇ ಸುಸ್ತು ಅಂಡ್ ತುಂಬಾ ನಿದ್ದೆ. ಮಧ್ಯಾಹ್ನ ಟೈಮ್ ಅಂತೂ ಇವಾಗ ಫುಲ್ ಜಾಸ್ತಿ ನಿದ್ದೆನೇ ಆಗ್ತಾಯಿದೆ ಅವ್ರಿಗೆಲ್ಲರಿಗೂ. ಬಟ್ ನನಗೆ ನನ್ನ ಹಸ್ಬೆಂಡ್ಗೆ ಮಾತ್ರ ಸ್ವಲ್ಪ ನಿದ್ದೆ ಕಮ್ಮಿ ಆಗೋಗ್ಬಿಟ್ಟಿದೆ. ಬಿಕಾಸ್ ಇನ್ನೇನು 2 ಡೇಸಲ್ಲಿ ಊರಬ್ಬ ಇರೋದ್ರಿಂದ ಅಲ್ಲಕ್ಕೂ ಹೋಗಬೇಕು, ಮನೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು ಸ್ಯಾರೀಸ್ ತರಿಸಿರೋದೆಲ್ಲ ಹಾಗೆ ಬಿಡೋಕ್ಕಾಗಲ್ಲ, ಅದನ್ನು ವೀಡಿಯೋಸ್ ಮಾಡಬೇಕು ಅಂತ ಎಲ್ಲ ಮಾಡ್ಕೊಂಡು ಅವಾಗೆ ಸ್ಯಾರೀಸ್ತು ನಾನು ಏನು ಲಾಸ್ಟ್ ಮಾಡಿದೆ ಎಲ್ಲ ವೀಡಿಯೋ. ಸೊ ಅದಾದಮೇಲೆ ಇನ್ಸ್ಟಾಗ್ರಾಮ್ಗೂ ಒಂದು ವೀಡಿಯೋ ಮಾಡಿಕೊಂಡು ಅದನ್ನು ತಕ್ಷಣ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ಅದಾದಮೇಲೆ ಇದೆಲ್ಲ ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನನಗಂತೂ ಕೇಕ್ ಫ್ಲೇವರ್ ತುಂಬ ಇಷ್ಟ ಆಯಿತು, ವೆನಿಲಾ ಫ್ಲೇವರಲ್ಲಿ ಹೇಳಿದ್ದು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಈ 3 ಮಂತ್ಸ್ ಥೀಮ್ಗೆ ಪಾಪುಗೆ 3 ಅಂತ ಬರೆಯೋದನ್ನು ಗೋಲ್ಡನ್ ಕಲರ್ ಚಿಟ್ಟಿಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ಇದರಲ್ಲೇ ಬರಿಬೇಕು ಅಂತ ಬ್ಲ್ಯಾಕ್ ಕಲರ್ದು ಬ್ಯಾಕ್ಗ್ರೌಂಡ್ ಕರ್ಟನ್ ಬರುತ್ತಲ್ಲ ಈ ರೀಲ್ಸ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆಲ್ಲ ಯೂಸ್ ಮಾಡೋದು, ಅದನ್ನು ಬುಕ್ ಮಾಡ್ಕೊಂಡಿದ್ದೆ. ವೈಟ್ ಕರ್ಟನ್ ಮೇಲೆ ಬ್ಲ್ಯಾಕ್ನ ಹಾಕ್ಬಿಟ್ಟು ಪಾಪುಗೆ ಮಲಗಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದ್ದಾನೆ ನನ್ನ ಮಗ. ಫಸ್ಟ್ ಟೈಮ್ ಅವ್ನ ಫೋಟೋನ ಇಷ್ಟು ಕ್ಲಿಯರಾಗಿ ಅವ್ನ ಮುಖನ ತೋರಿಸ್ತಾ ಇರೋದು ವೀಡಿಯೋದಲ್ಲಿ. ನಾನು ಅವನಿಗೆ ಜಾಸ್ತಿ ಏನೂ ರೆಡಿ ಮಾಡಿಲ್ಲ, ಸಿಂಪಲ್ಲಾಗಿ ಅವನಿಗೆ ಇರಿಟೇಷನ್ ಆಗಬಾರ್ದು, ಒಂದು ಸ್ವಲ್ಪ ಹೊತ್ತಾದರೂ ಮಲ್ಕೋಬೇಕು ಅನ್ನೋ ಥರ ಒಂದು ಟೀ ಶರ್ಟ್ ಮತ್ತು ನಿಕ್ಕರ್ನ ಹಾಕಿಬಿಟ್ಟು ಅದೇ ಕಲರ್ದು ಅವನಿಗೆ ಶೂಸ್ನ ಹಾಕಿದ್ದೀನಿ. ಇವನೇ ನನ್ನ ಮಗ ಕ್ರಿಶ್. ತುಂಬ ದಿವಸದಿಂದ ಪೆಂಡಿಂಗ್ ಇಟ್ಟಿದ್ದೆ ಪಾಪು ಮುಖ ತೋರಿಸೋದು. ಇಷ್ಟು ದಿವಸ ಪುಟ್ಟದಾಗಿ ನನ್ನ ಹೊಟ್ಟೆ ಒಳಗಡೆ ಇದ್ದಿದ್ದ ಮಗ ಇವಾಗ ಈಚೆ ಕಡೆ ಬಂದು ಮಲ್ಕೊಂಡು ಚಿಟ್ಟೆ ಥರನೇ ಒದಾಡ್ತಾ ಇದ್ದಾನೆ. ನನ್ನ ಅನಿಸಿಕೆ ಪ್ರಕಾರ ಮಕ್ಕಳಿಗೆ ಎಣ್ಣೆ ತಿಕ್ಕಬೇಕಾದ್ರೆ ಮೂಗೆಲ್ಲ ಎತ್ತಬೇಕು, ಹಣೆ ಎಲ್ಲ ಮಟ್ಟ ಮಾಡಬೇಕು, ತಲೆ ಎಲ್ಲ ರೌಂಡಿಗೆ ಸವಸ್ಬೇಕು, ಇದೆಲ್ಲ ಹೇಳ್ತಿರ್ತಾರೆ. ಬಟ್ ಹೌದು, ಅದು ಒಂದು ಕಡೆ ನಿಜ ಆಗುತ್ತೋ ಇಲ್ವೋ ಅದಂತೂ ನನಗೆ ಗೊತ್ತಿಲ್ಲ. ಬಟ್ ಆದರೆ ಹುಟ್ಟುತ್ತಾ ಮಕ್ಕಳು ಏನು ಲಕ್ಷಣವಾಗಿ ಹುಟ್ಟಿರ್ತವೆ ಅಲ್ವಾ, ಅದೇ ದೇವ್ರು ಕೊಟ್ಟಿರೋ ಪರ್ಮನೆಂಟ್ ರೂಪ ಅವ್ರಿಗೆ. ನನ್ನ ಮಗನಿಗೆ ದೇವ್ರು ಕೊಟ್ಟಿರೋ ರೂಪ ಇದು. ಸೇಮ್ ಪೆಕ್ಕುಮ್ಮ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ಲು ಹಂಗೆ ಇದ್ದಾನೆ ನನ್ನ ಮಗ, ಒಂದು ಸ್ವಲ್ಪನೂ ಚೇಂಜಸ್ ಇಲ್ಲ. ಸೇಮ್ ಅವಳು ಹಿಂಗೆ ರೌಂಡ್ ಫೇಸು, ಅವಳು ಹಿಂಗೆ ಜಾಸ್ತಿ ನನ್ನ ಜೊತೆ ಅಟ್ಯಾಚ್ಮೆಂಟ್ ಆಗಿದ್ಲು ಚಿಕ್ಕವಳಿದ್ದಾಗ, ಫೀಡಿಂಗ್ ಬಿಡಿಸೋದಕ್ಕೂ ಮುಂಚೆನೇ. ಸೊ ಇವನು ಹಾಗೇನೆ, ಯಾರಾದರೂ ಎತ್ಕೊಂಡ್ರೆ ಕಂಡಿಡ್ದು ಬಿಡ್ತಾನೆ, ಅಳ್ತಾನೆ, ಹಿಂಸೆ ಮಾಡ್ಕೊತಾನೆ. ಇಲ್ಲ ನಾನು ಏನಾದರೂ ಎತ್ಕೊಂಡು ಸುಮ್ಮನೆ ತೊಡೆ ಮೇಲೆ ಹಾಕೊಂಡ್ರು ಸಾಕು ಅಳೋದು ನಿಲ್ಲಿಸ್ತಾನೆ, ಹಿಂಸೆ ಮಾಡ್ಕೊಳ್ಳಲ್ಲ. ಒಬ್ಬೊಬ್ಬನೇ ಓ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ಯಾರೇ ಎತ್ಕೊಂಡು ಏನೇ ಆಟ ಆಡ್ಸಿದ್ರು ಆ ಕಡೆ ಈ ಕಡೆ ಗಾಳಿಗೆಲ್ಲ ಕರ್ಕೊಂಡು ಹೋದ್ರು ಅವನಿಗೆ ಗೊತ್ತಾಗ್ಬಿಡುತ್ತೆ. ಸೊ ಸಂದು ರಚ್ಚೆ ಮಾಡ್ತಾ ಇರ್ತಾನೆ. ಇಷ್ಟು ಕೆಲಸದ ಮಧ್ಯೆ ಬಿಡಲ್ಲ, ನಾನೇ ಎತ್ಕೋತೀನಿ, ನಾನೇ ಸಮಾಧಾನ ಮಾಡ್ತೀನಿ. ಅದಾದಮೇಲೆ ಅವನಿಗೆ ಜೋಲಿಗೆ ಹಾಕಿ ಮಲಗಿಸೋರ್ಗು ನಾನೇ ನೋಡ್ಕೋತೀನಿ. ಬಿಕಾಸ್ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ,
ನನ್ನ ಮಕ್ಕಳಿಗೆ ಹಿಂಸೆ ಕೊಟ್ಕೊಂಡು ಏನು ಮಾಡಿದ್ರು ಕೂಡ ಅದು ವೇಸ್ಟೇ ಅಂತ. ಸೊ ಇರು ಬರ್ತೀನಿ, ಇಲ್ಲ ಬೇರೆಯವ್ರ ಹತ್ರ ಅಲ್ಲ ಮಕ್ಳ ಹತ್ರ ನನ್ನ ಹಸ್ಬೆಂಡ್ ಹತ್ರ ನೋಡ್ಕೊಳಕ್ಕೆ ಬಿಟ್ಟು ಅವನಿಗೆ ಹಿಂಸೆ ಮಾಡಿ ನಾವು ಏನು ಮಾಡಿದ್ರು ವೇಸ್ಟೇ. ಸೊ ಆಗೋ ಕೆಲಸ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಫಸ್ಟ್ ಕೆಲಸ ನನಗೆ ಪಿಕ್ಕು ನೋಡಿಕೊಂಡು ಅವನ್ನ ನೋಡಿಕೊಂಡು ಮಿಕ್ಕಿದ್ದು ನೆಕ್ಸ್ಟು. ಆಲ್ಮೋಸ್ಟ್ ಈ ವ್ಲಾಗಲ್ಲಿ 5 to 6 ಮಿನಿಟ್ಸ್ ಪಾಪು ಫೇಸ್ ತೋರಿಸಿದ್ದೀನಿ. ಕ್ಲಿಯರಾಗಿ ನೋಡ್ಕೊಂಬಿಡಿ. ತುಂಬ ಜನ ಕೇಳ್ತಿದ್ರಿ, ಲಾಸ್ಟ್ ವಿಡಿಯೋದಲ್ಲೂ ಕೂಡ ಕೇಳಿದ್ರಿ. ಯೂಟ್ಯೂಬು 10K ಆಯಿತು, ಇನ್ಸ್ಟಾಗ್ರಾಮಲ್ಲೂ 30K ಆಯಿತು, ಪಾಪುಗೆ 3 months ಆಲ್ರೆಡಿ ಕಂಪ್ಲೀಟು ಆಗೋಯ್ತು. ಇನ್ನು ಯಾವಾಗ ಮೇಡಮ್ ಪಾಪು ಮುಖನ ರಿವೀಲ್ ಮಾಡ್ತೀರಾ, ಅಟ್ಲೀಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಾದರೂ ಸ್ವಲ್ಪನಾದರೂ ತೋರಿಸಿ ಅಂತ. ಸೊ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ ಪಾಪು ಮುಖ ಹೇಗಿದೆ ಅಂತ. ಆ್ಯಂಡ್ ಇನ್ನೊಂದು ನಾನು ನಿಮ್ಮ ಹತ್ರ ಸಜೆಷನ್ ಕೇಳಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಏನಪ್ಪ ಅಂತಂದರೆ, ರಾಘವೇಂದ್ರ ಸ್ವಾಮಿಯಲ್ಲಿ ತುಂಬ ಕೇಳ್ಕೊಂಡಿದ್ದೆ ನಾನು. ಪಾಪು ಹೊಟ್ಟೆಲಿದ್ದಾಗ ತುಂಬ ಕಾಂಪ್ಲಿಕೇಶನ್ ಆಗಿತ್ತಲ್ಲ, ಆಗ ಮಗುಗೇನಾದರೂ ರಾ ಅಥವಾ ಯಾ ಅಕ್ಷರದಿಂದ ಹೆಸರು ಬಲ್ದಲ್ಲಿ ಏನಾದರೂ ಬಂದರೆ ನಿಮ್ಮ ಹೆಸರುಗಳನ್ನ ಯಾವುದಾದ್ರೂ ಇಡ್ತೀನಿ ರಾಯರೇ ಅಂತ. ಬಟ್ ಅದರದ್ದು ಎರಡೂ ಬರಲಿಲ್ಲ. ಸೊ ಹಾಗಾಗ್ಬಿಟ್ಟು ಮನೇಲಿ ಯಾವುದಾದ್ರೂ ಕರೆಯೋದಕ್ಕೆ ನಿಕ್ ನೇಮ್ ಅಥವಾ ಪೆಟ್ ನೇಮ್ ಥರ ರಾಯರ ಹೆಸರಲ್ಲಿ ಚಿಕ್ಕದಾಗಿ ಯಾವುದಾದ್ರೂ ಚೆನ್ನಾಗಿದ್ದು ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವನಿಗೆ ಸದ್ಯಕ್ಕೆ ನಾವು ಮನೇಲಿ ಅವ್ನಿಗೆ ಇಟ್ಟಿರೋ ಹೆಸರು ಕ್ರಿಶ್ ಅಂತಲೂ ಕರೀತಾ ಇಲ್ಲ, ಸುಮ್ಮನೆ ಪಾಪು, ಮುದ್ದು, ಬಂಗಾರಿ, ಪುಟಾಣಿ ಇದನ್ನೇ ಕರಿತಾ ಇದ್ದೀವಿ. ಅವನಿಗೆ ಏನು ನಿಕ್ನೇಮ್ ಇಲ್ಲ ಮನೇಲಿ ಕರೆಯೋದಕ್ಕೆ. ಇಲ್ಲ ಹುಟ್ಟಿದ ಹೆಸರು ಕ್ರಿಶ್ ಇದೆಯಲ್ಲ ಅದನ್ನು ಕರೀತಲ್ಲ, ಸ್ವಲ್ಪ ದೊಡ್ಡನಾದ್ಮೇಲೆ ಅವನ ಹೆಸರು ಇಟ್ಟು ಕರೆಯೋದಿದ್ದೇ ಇದೆ. ಇವಾಗೇನಾದರೂ ಕ್ಯೂಟ್ ಆಗಿರೋ ನಿಕ್ನೇಮ್ ಇಟ್ಟು ಕರಿಬೇಕು ಅಂತ ನನಗಂತೂ ತುಂಬ ಖುಷಿ ಇದೆ. ಅದು ಒಂಥರ ಆಸೆ. ಬಟ್ ಆದರೆ ರಾಯರ ಹೆಸರಲ್ಲಿ ಅಥವಾ ರಾಯರ ಅಕ್ಷರದಲ್ಲಿ ಯಾವುದಾದ್ರೂ ರಾಯರಿಗೆ ರಿಲೇಟೆಡ್ ಆಗಿರೋವಂಥ ಹೆಸರು ನಿಕ್ನೇಮ್ ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ನಿಮ್ಗೇನಾದರೂ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಪಾಪು ಹೇಳಬೇಕು ಅಂದರೆ ಜಾಸ್ತಿ ಏನು ರಚ್ಚೆ ಮಾಡಲ್ಲ. ಜಾಸ್ತಿ ಅಂದರೆ ಅವ್ನು ರಚ್ಚೆನೇ ಮಾಡಲ್ಲ, ಆಟ ಆಡ್ತಾನೆ. ಕೆಲವೊಂದು ಸತಿ ಲೇಟ್ ನೈಟ್ ಆದರೂ ಕೂಡ ನಿದ್ದೆ ಮಾಡ್ದಂಗೆ ಆಟ ಆಡ್ತಾನೆ, ಬಿಟ್ಟರೆ ರಚ್ಚೆ ಅಂತೂ ಮಾಡೋದಿಲ್ಲ. ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿ ಗೊತ್ತಾ. ಇಂದು ಅಂತೂ ಪಾಪನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಎಷ್ಟೊಂದು ಸತಿ ಜೋಲಿಯಲ್ಲಿ ಬಿಟ್ಬಿಡ್ತೀನಿ ತೂಗೋಕ್ಕೆ. ಕೈ ನೋವು ಬಂದರೂ ಪಾಪ ತೂಕೊಂಡು ಮಲಗಿಸ್ತಾ ಇರ್ತಾಳೆ ಮಾತಾಡಿಕೊಂಡು. ಯಾರಿಗೂ ಸೌಂಡ್ ಮಾಡೋಕ್ಕೆ ಬಿಡಲ್ಲ. ಪಾಪ ಮಲ್ಕೋತಿದ್ದಾನೆ ಅರ್ಥ ಆಗಲ್ವಾ ಅಂತ ಅಂದ್ಬಿಟ್ಟು. ಸೊ ಈ ಇತ್ತೀಚೆಗಳು ಬಂದಿದ್ರು ಕೂಡ ಪಾಪನ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಜೊತೆಗೆ ಪೆಕ್ಕಮ್ಮ ನನಗೆ ಸಿಗೋವಂಥ ಎಲ್ಲರೂ ಕೂಡ ಪಾಪನ ಮೆಚೋರ್ಡ್ ಆಗಿ ನೋಡ್ಕೊಳ್ಳೋ ಥರನೇ ಚಿಕ್ಕ ಮಕ್ಕಳು ಸಿಗೋದು. ಪೆಕ್ಕಮ್ಮನೂ ಅಷ್ಟೇ, ಇಂದೂ ಅಷ್ಟೇ. ಅವರಿಬ್ಬರು ಇರೋದ್ರಿಂದ ಮಗುನ ನೋಡಿಕೊಂಡು ಇಷ್ಟು ಬೇಗ ಮನೇನ ಎಲ್ಲನೂ ಸೆಟಲ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಯಿತು ನನಗಂತೂ. ಕ್ರ್ಯಾಕರ್ಸ್ನ ಹಚ್ಚೋದಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀವಿ ಗೊತ್ತಾ. ನೋಡಿದ್ರೆ ಅದು ಮೇಲ್ಗಡೆ ಕೊಟ್ಟಿರ್ತಾರಲ್ಲ, ಅದು ಲೈಟರ್ಸ್, ಅದು ಒಳಗಡೆ ಏನೂ ಇಲ್ಲ. ನನ್ನ ಹಸ್ಬೆಂಡ್ ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದಾರೆ ಅದನ್ನು ಹಚ್ಚೋಕ್ಕೆ. ಸುಮ್ಮನೆ ವೇಸ್ಟ್ ಆಯಿತು. ಅದು ಒಂದು ಸ್ವಲ್ಪ ಇರಬೇಕಿತ್ತು, ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅದು ಹತ್ಕೊಳ್ಳೆಲ್ಲ ಕೊನೆಗೆ ಹಾಗೆ ಕಟ್ ಮಾಡಬೇಕು ಕೇಕ್ ಅಂದ್ಬಿಟ್ಟು ಹಾಗೆ ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪಾಪು ನೋಡಿ ಅವಾಗಿಂದ ಆಟ ಆಡಿಲ್ಲ, ಇವಾಗ ಸ್ವಲ್ಪ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದಾನೆ. ಅವ್ನಿಗೆ ಏನೋ ಒಂಥರ ಆಗ್ಬಿಟ್ಟಿದೆ. ಹೊಸ ಮನೆ ಬೇರೆ, ಹೊಸ ಮನೆ ಅಂತ ರಚ್ಚೆ ಮಾಡಿಲ್ಲ ಅವನು ಒಟ್ಟು. ಬಟ್ ಆದರೆ ಹೊಸ ಜಾಗ ಹೊಸದಾಗಿ ಕಾಣಿಸುತ್ತಲ್ಲ ಎಲ್ಲ, ಅವನಿಗೆ ಸ್ವಲ್ಪ ಡಲ್ ಆದ ಅಷ್ಟೇ, ಜಾಸ್ತಿ ಆಟ ತಗೊಂಡಿಲ್ಲ ಇನ್ನು ಅವನು. ನೆನ್ನೆ ಮೊನ್ನೆ ಎಲ್ಲ ಮನೆ ಶಿಫ್ಟಿಂಗು ಕೆಲಸ ಇದ್ರ ಮಧ್ಯೆ ಎಲ್ಲ ಫುಲ್ ಬ್ಯುಸಿ, ಫುಲ್ಲು ಸುಸ್ತು, ಫುಲ್ ಒಂಥರ ಟೆನ್ಷನ್. ಊರಿಗೆ ಹೋಗೋಷ್ಟೆಲ್ಲ ಆಗುತ್ತೋ ಇಲ್ವೋ, ಮತ್ತು ಊರಿಂದ ಬಂದು ಕೆಲಸ ಮಾಡೋಂಗಾಗುತ್ತೋ ಅಂತ. ಬಟ್ ಇವತ್ತು ಒಂಥರ ತುಂಬ ರಿಲ್ಯಾಕ್ಸೇಷನ್ ಆಯಿತು. ಒಂದು ಈ ಥರ ಸೆಲೆಬ್ರೇಷನ್ ಮಾಡ್ತಿರೋದು, ಇನ್ನೊಂದು ಈ ಥರ ಸೆಲೆಬ್ರೇಷನ್ ಕಾರಣ ಆಗಿರೋ ನೀವುಗಳು ತುಂಬ ಅಂದರೆ ತುಂಬಾ ಖುಷಿ. ಇನ್ಸ್ಟಾಗ್ರಾಮಲ್ಲಿ 30K ಆ್ಯಂಡ್ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಆಗೋದು ಅಂತೂ ತುಂಬ ಕಮ್ಮಿ. ಬಟ್ ನಾನು ಇಷ್ಟೊಂದು ಹೇಳಿದೆ ಪಾಪುಗೆ 3 months ಕಂಪ್ಲೀಟ್ ಆಗೋಷ್ಟರಲ್ಲಿ ಆದರೆ ನಿಜವಾಗ್ಲೂ ಸೆಲೆಬ್ರೇಷನ್ ಮಾಡಿ ಪಾಪು ಫೋಟೋ ರಿವೀಲ್ ಮಾಡ್ತೀನಿ ಅಂತ. ಸೊ ಅಷ್ಟು ಬೇಗನೆ ಆಗೋಯ್ತು. ನನಗಂತೂ ತುಂಬ ಖುಷಿ ಇದೆ. ದಯವಿಟ್ಟು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ. ಜೊತೆಗೆ ನಾನು ಈಗ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಪ್ಲೀಸ್ ಯಾರು ಕೂಡ COD ಕೇಳಬೇಡಿ. ತುಂಬ ಜನ COD ಕೇಳ್ತಾ ಇದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕೊಡಿ ಮೇಡಮ್ ಅಂದ್ಬಿಟ್ಟು. ಬಟ್ ಆದರೆ ಪ್ರೆಸೆಂಟ್ ಕ್ಯಾಶ್ ಆನ್ ಡೆಲಿವರಿ ಮಾಡೋಕ್ಕಾಗಲ್ಲ, ಓನ್ಲಿ ಆನ್ಲೈನ್ ಪೇಮೆಂಟ್. ನೀವು ಟ್ರಸ್ಟ್ ಮಾಡಿ ನನ್ನ ಪೇಜಲ್ಲಿ ಸ್ಯಾರೀಸ್ನ ಪರ್ಚೇಸ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಸ್ಯಾರೀಸ್ಗೆ ಅಂತ ಕ್ರಿಯೇಟ್ ಮಾಡಿರೋ ಪೇಜ್ ಬಂದು ಸ್ವರಾ ಸ್ಯಾರೀಸ್ ಅಂತ. ಸೊ ದಯವಿಟ್ಟು ಪೇಜ್ನ ಫಾಲೋ ಮಾಡಿಕೊಂಡು ಕೊಟ್ಟಿರೋವಂಥ ವಾಟ್ಸಪ್ ನಮಗೆ ನಿಮ್ಗೆ ಯಾವುದಾದ್ರೂ ಸ್ಯಾರೀಸ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಅದರಲ್ಲೂ ಕೂಡ ಆರ್ಡರ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ಇತ್ತೀಚೆಗಷ್ಟೇ ಹೇಳಿದೆ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಹೋಗ್ತಾ ಇಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಈಗ ರೀಸೆಂಟಾಗಿ ಆಗ್ತಿರೋ ವೀಡಿಯೋಗಳು ವಿತಿನ್ ಅ ಡೇ ನನಗೆ 10 to 12K 13K ಎಲ್ಲ ವ್ಯೂಸ್ ಹೋಗ್ತದೆ. ತುಂಬ ಖುಷಿ ಆಯಿತು.
ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಿದ್ದೀರಾ. ನಾನು ಹೌಸ್ ಶಿಫ್ಟಿಂಗ್ ವ್ಲಾಗಲ್ಲಿ ಹಿಂಗಾಗ್ತಾ ಇದೆ, ಪ್ರಾಬ್ಲಮ್ ಆಯಿತು ಆ್ಯಂಡ್ ತುಂಬ ಕಷ್ಟಪಟ್ಟು ಮನೆಯಲ್ಲಿರೋ ಐಟಮ್ಸ್ನ ಶಿಫ್ಟ್ ಮಾಡಿದ್ವಿ ಅಂತ ಹೇಳೋದಕ್ಕೆ ಎಷ್ಟು ಜನ ಎಷ್ಟು ಚೆಂದವಾಗಿ ಕಮೆಂಟ್ ಮಾಡಿದ್ದೀರಾ ಗೊತ್ತಾ. ಫಸ್ಟು ರೆಸ್ಟ್ ಮಾಡಿ, ನಿಮ್ಮನ್ನ ನೋಡೋರು ವ್ಲಾಗ್ನ ನೋಡೋರು ನಿಮ್ಮನ್ನ ಬಿಡಲ್ಲ, ಸಬ್ಸ್ಕ್ರೈಬ್ ಆಗಲ್ಲ, ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಒಂದೆರಡು ದಿವಸ ರೆಸ್ಟ್ ಮಾಡಿ ವ್ಲಾಗ್ಸ್ನ ಹಾಕಿ ಅಂತ ನೀವು ಹೇಳೋ ಖುಷಿಗೋಸ್ಕರನಾದರೂ ನಾನು ಡೈಲಿ ವ್ಲಾಗ್ ಹಾಕಬೇಕು ಅಥವಾ ಒಂದಿನ ಬಿಟ್ಟು ಒಂದಿನಾದರೂ ವ್ಲಾಗ್ ಹಾಕಲೇಬೇಕು ಅನ್ನೋದು ಒಂದು ಏನೋ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ಸೆಲೆಬ್ರೇಷನ್ ನಡೆದಿದ್ದು ಸೋಮವಾರ ನೈಟ್ ಆಗಿತ್ತು. ಆಲ್ಮೋಸ್ಟ್ ಒಂದು 7:30-8 ಗಂಟೆ ಆಯಿತು. ಇದೆಲ್ಲ ಮುಗಿಸಿ ನಾವೆಲ್ಲ ಕೇಕೆಲ್ಲ ಕಟ್ ಮಾಡಿ ತಿನ್ನೋ ಅಷ್ಟರಲ್ಲಿ. ಸೊ ಮಂಗಳವಾರ ಬೆಳಗ್ಗೆನೇ ಇದನ್ನು ನಾನು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಅಂತಂದರೆ ಸ್ವಲ್ಪ ಕಷ್ಟ ಇದೆ. ಆಲ್ಮೋಸ್ಟ್ ಒಂದು ನಿಯರ್ 20 ಮಿನಿಟ್ಸ್ದೇ ನಾನು ವೀಡಿಯೋ ಮಾಡೋದು. ಸೊ ಅದಕ್ಕೆ ಎಡಿಟಿಂಗು, ವಾಯ್ಸ್ ಕೊಡೋದು, ಮಗು ನೋಡ್ಕೊಳ್ಳೋದು, ಮತ್ತು ಊರಿಗೆ ಹೋಗೋದಕ್ಕೆಲ್ಲ ಬಟ್ಟೆ ಪ್ಯಾಕ್ ಮಾಡೋದು, ಸದ್ಯ ತುಂಬ ಕೆಲಸ ಇದೆ. ಆ್ಯಂಡ್ ಸ್ಯಾರೀಸ್ದೆಲ್ಲ ಆಲ್ರೆಡಿ ಆನ್ಲೈನಲ್ಲಿ ಬಿಟ್ಟಿರೋದ್ರಿಂದ ನಾನು ಇವಾಗ ಮಂಗಳವಾರ ಬೆಳಗ್ಗೆ ಇದಕ್ಕೆ ವಾಯ್ಸ್ ಕೊಡ್ತಾ ಇರೋದು. ಹೊಟ್ಟೆ ನಿಜತೆಗಿ ಪಾಪಗೆ ಪಾಪು ಏನು ಆಟ ಆಡ್ದ ಆವಾಗಲೇ ಅಲ್ಲಿಗೆ ವೀಡಿಯೋನ ಲಾಸ್ಟ್ ಮಾಡಿಬಿಟ್ಟು ನಾನು ಅಡುಗೆ ಮಾಡೋಣ ಅಂತ ಹೋಗ್ಬಿಟ್ಟೆ. ಬಿಕಾಸ್ ಆವಾಗ ವೀಡಿಯೋನ ಲಾಸ್ಟ್ ಮಾಡಿದ್ಮೇಲೆ ನಾನು ಆವಾಗೆ ವಾಟ್ಸಪ್ ನಂಬರ್ ಕೊಟ್ಟು ಸ್ಯಾರಿ ವೀಡಿಯೋ ಹಾಕಿದ್ನೆಲ್ಲ ತುಂಬ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಆಗಿರೋಂದರೆ ಎಷ್ಟೊಂದು ಜನ ಅಕ್ಕ ಹೇಗಿದ್ದೀರಾ, ಪಾಪು ಹೇಗಿದ್ದಾರೆ, ಇದೇ ವಿಚಾರಿಸೋಕ್ಕೆ ಕಮೆಂಟ್ಸ್ಗಳು ಮಾಡ್ತಿದ್ದೀರಾ, ಮೆಸೇಜಸ್ ಮಾಡ್ತಿದ್ದೀರಾ. ಪ್ಲೀಸ್ ಆಯಿತು ಕೇಳಿ, ಬೇಜಾರೇನಿಲ್ಲ. 1 or 2 ಅಥವಾ 3 ಮೆಸೇಜಸಲ್ಲಿ ಸ್ಟಾಪ್ ಮಾಡಿಬಿಡಿ. ಇಷ್ಟಿಷ್ಟು ಲೆಂತಿಯಾಗಿರೋ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಿದ್ದೀರಾ ವಾಟ್ಸಪ್ ಮೆಸೇಜಸಲ್ಲಿ. ಪ್ಲೀಸ್ ಆ ಥರ ಮಾಡಿಬಿಡಿ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಮೆಸೇಜ್ ನೋಡಿ ರಿಪ್ಲೈ ಮಾಡಿಲ್ಲ ಹಾಗೆ ಇರೋದಕ್ಕೂ ಬೇಜಾರು. ಆ್ಯಂಡ್ ರೀಪ್ಲೇ ಮಾಡ್ಕೊತ ಕೂತ್ಕೊಂಡ್ರೆ ಬೇರೆ ಕೆಲಸಗಳೆಲ್ಲ ತುಂಬ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಸುಮ್ಮನೆ ಹಾಳಾಗುತ್ತೆ. ಸೊ ಪ್ಲೀಸ್ ನೀವು ಇಂಟ್ರೆಸ್ಟಿಂದ ಸ್ಯಾರೀಸ್ನ ಬೈ ಮಾಡ್ತೀರಾ ಅಂದರೆ ಮಾತ್ರ ಪ್ಲೀಸ್ ಮೆಸೇಜ್ ಮಾಡಿ. ಅದರ್ವೈಸ್ ಮೇಡಮ್ ನಮಗೆ ಅಷ್ಟು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಹೇಳಿ, ಇದೇ ಮೆಸೇಜ್ ಮಾಡಿಸಿದ್ದೀರಾ. ಪ್ಲೀಸ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಸೊ ಬಂದಿರೋ ಮೆಸೇಜ್ಗೆಲ್ಲ ರಿಪ್ಲೈ ಕೊಟ್ಕೊಂಡು ಮನೇಲಿ ಸ್ವಲ್ಪ ಚಿಕನ್ ಫ್ರೈಡ್ ರೈಸ್, ಹಾಗೆ ಚಿಕನ್ನಲ್ಲಿ ನಾನು ಒಂದು ಹೊಸ ರೆಸಿಪಿ ಮಾಡಿ ಮುಗಿಸಿ ಮಕ್ಕಳಿಗೆಲ್ಲ ಊಟ ಕೊಡೋ ಅಷ್ಟರಲ್ಲಿ ನೋಡಿ ಇಲ್ಲಿ ಟೈಮ್ ಎಷ್ಟೊಂದು ಆಗ್ಬಿಡುತ್ತೆ ಅಂದರೆ 11 ಗಂಟೆ ಹತ್ತತ್ರ ಆಗಿದೆ. ಸೊ ಇಷ್ಟೊಂದು ಟೈಮ್ ಆಗುತ್ತೆ. ಮತ್ತೆ ಇದನ್ನು ಅರ್ಧ ಎಡಿಟಿಂಗ್ ಎಲ್ಲ ಮಾಡಿ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಅಗೇನ್ 2 ಗಂಟೆ 2:30 ಆಗ್ತಾನೆ ಇದೆ ರಾತ್ರಿ ಟೈಮ್ ಅಂತೂ. ಸೊ ಕರೆಕ್ಟಾಗಿ ನಿದ್ದೆ ಅಂತೂ ಇಲ್ಲ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ. ಸೊ ಪ್ಲೀಸ್ ಸ್ಯಾರೀಸ್ನ ಬೈ ಮಾಡೋರು ಅಷ್ಟೇ ಮೆಸೇಜ್ ಮಾಡಿ. ಪ್ಲೀಸ್ ಅನ್ನೆಸೆಸರಿ ಅದು ಹೇಗೆ ಇದು ಹೇಗೆ, ಇದಕ್ಕೆ ಟಿಪ್ಸ್ ಹೇಳಿ, ಅದಕ್ಕೆ ಟಿಪ್ಸ್ ಹೇಳಿ ಅಂತ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡಿ, ಕಮೆಂಟ್ಸ್ ಮಾಡಿ. ನಾನು ಖಂಡಿತವಾಗ್ಲೂ ನನ್ನ ಲೆಂತಿ ವೀಡಿಯೋಸಲ್ಲಿ ಹೇಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಸ್ಯಾರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಅಂದ್ಬಿಟ್ಟು ವ್ಲಾಗ್ಸ್ನ ಸ್ಟಾಪ್ ಮಾಡಲ್ಲ. ಸೊ ಪ್ಲೀಸ್ ಅದರಲ್ಲಿ ನೆಸೆಸರಿ ಮೆಸೇಜ್ನ ಮಾಡಬೇಡಿ ಪ್ಲೀಸ್. ಏನೋ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಕಾರಣನೇ ನನ್ನ ವ್ಯೂವರ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾನೆ ಇದೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಕೂಡ ಇವಾಗ ಊಟ ಮಾಡಿ ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.